ಏನೋ ಪುಟ್ಟ ಇದೆಲ್ಲ? ಯಾಕಂದ? ಯಾಕೆ ಹೀಗೆ ದುಃಖಿಸ್ತಿದೀಯ? ನಾನಿದ್ದೀನಿ ಅಂತ ಹೇಳಿದ್ದೀನಿ ಅಲ್ವಾ? ಈ ಕ್ಷಣನೇ ಈ ಮದುವೆ ನಿಲ್ಲಿಸ್ಬಿಡ್ತೀನಿ. ಬೇಡ ಬೇಡ ಅಜ್ಜಿ, ಹಾಗೆ ಮಾಡೋದು ಬೇಡ. ಯಾಕೋ ಕಂದ? ನಿನ್ನ ಮನಸ್ಸಲ್ಲಿ ಏನಿದೆ ಅದನ್ನಾದ್ರೂ ಹೇಳು. ನನ್ನ ಮನಸ್ಸಲ್ಲಿ ಸುಬ್ಬು ಮಾತ್ರ ಇದ್ದಿದ್ರೆ ನಾನು ನಿನ್ನ ಹತ್ರ ಬಂದು ಈ ಮದುವೆನ ನಿಲ್ಲಿಸು ಅಂತ ಹೇಳ್ತಾ ಇದ್ದೆ. ಆದರೆ ನನ್ನ ಮನಸ್ಸಲ್ಲಿ ನಮ್ಮ ಅಪ್ಪನ ಆರಾಧಿಸ್ತೀನಿ ಅಜ್ಜಿ. ಅಪ್ಪನೇ ನನ್ನ ದೇವರು ಅನ್ಕೊಂಡಿದ್ದೀನಿ, ಅವರೇ ನನ್ನ ಉಸಿರು ಅನ್ಕೊಂಡಿದ್ದೀನಿ. ಅವರು ಈ ಮದುವೆಯಿಂದ ಎಷ್ಟು ಖುಷಿಯಾಗಿದ್ದಾರೆ ಅಂತ ಗೊತ್ತಾ ಅಜ್ಜಿ ನಿನಗೆ? ಅವ್ರ ಸ್ನೇಹಿತರ ಹತ್ರ, ಸಂಬಂಧಿಕರ ಹತ್ರ, ಎಲ್ಲರ ಹತ್ರನೂ ಹೇಳ್ಕೊಂಡ್ ಬಂದಿದ್ದಾರೆ. ಅದಕ್ಕೆ ನಿನ್ ಜೀವನನೇ ಬಲಿ ಕೊಡ್ತೀಯಾ? ಇಲ್ಲ ಅಜ್ಜಿ, ಅಷ್ಟು ದೊಡ್ಡ ತ್ಯಾಗ ಮಾಡೋ ಮನಸ್ಸು ನನಗಿಲ್ಲ. ಆದ್ರೆ ಈ ಕ್ಷಣಕ್ಕೆ ಏನ್ ಮಾಡ್ಬೇಕು ಅನ್ನೋದು ನನಗೆ ಗೊತ್ತಿಲ್ಲ. ಆದ್ರೆ ಅಪ್ಪ ಮತ್ತೆ ನಿಮಗೆ ಹತ್ರ ಆಗಿರೋದ್ರಿಂದ ಅವ್ರು ಎಷ್ಟು ಖುಷಿಯಾಗಿದ್ದಾರೆ ಅಂತ ನನಗೆ ಗೊತ್ತು ಅಜ್ಜಿ. ಜೀವನದಲ್ಲಿ ಕಳ್ಕೊಂಡಿರೋ ದೊಡ್ಡ ನಿಧಿನೇ ಸಿಕ್ಕಿರೋ ಹಾಗೆ ಆಡ್ತಾ ಇದ್ದಾರೆ. ನೀವು ಅವ್ರನ್ನ ಮಾತಾಡ್ಸೋದು ದೇವ್ರು ಕೊಟ್ಟು ವರ ಅನ್ಕೊಂಡಿದ್ದಾರೆ. ನನ್ನ ಮದ್ವೆ ಕಾರಣಕ್ಕೆ ನೀವು ಮತ್ತೆ ಅಪ್ಪ ಪುನಃ ಒಂದಾದ್ರಿ ಅಂತ ಮತ್ತೆ ಮತ್ತೆ ಹೇಳ್ತಾ ಇರ್ತಾರೆ ಅಜ್ಜಿ. ಹಾಗಿರುವಾಗ ನಿಮ್ಮಿಂದ ಮದ್ವೆ ನಿಂತ್ರೆ ಮತ್ತೆ ನಿಮ್ಮಿಬ್ರು ಮಧ್ಯೆ ಮನಸ್ತಾಪ ಶುರುವಾಗುತ್ತೆ. ನಿಮ್ಮಿಬ್ರು ಮಧ್ಯೆ ಮನಸ್ತಾಪ ಬರ್ದೇನೂ ಇರಬಹುದು. ಆದ್ರೆ ನೀವು ಈ ಮದ್ವೆ ನಿಲ್ಸು ಅಂತ ಹೇಳಿದ್ರೆ ಅಪ್ಪ ತುಂಬಾ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡ್ಬಿಡ್ತಾರೆ ಅಜ್ಜಿ. ಅಪ್ಪ ಇದುವರೆಗೂ ಯಾವತ್ತೂ ಅವ್ರ ಅಕ್ಕನ ಮಾತನ್ನ ಮೀರೇ ಇಲ್ಲ ಅಜ್ಜಿ. ಅವ್ರ ಈ ಮದ್ವೆನ ಒಪ್ಕೊಂಡಿರೋದು ಕೂಡ ವಿಜಯತೆಗೋಸ್ಕರನೇ. ಒಂದ್ ವೇಳೆ ವಿಜಯತೆ ಮಾತಿಗೆ ಸೋತು ನಿಮ್ಮ ಮಾತನ್ನ ಮೀರೋವಂಥ ಪರಿಸ್ಥಿತಿ ಬಂದ್ರೆ ಅಪ್ಪ ಅದನ್ನು ಮಾಡಲ್ಲ ಅಜ್ಜಿ. ನನ್ನ ಮದ್ವೆ ಕಾರಣಕ್ಕೆ ಅಪ್ಪ ಸಂಕಟಕ್ಕೆ ಸಿಕ್ಕಾಕೋತಾರೆ. ಇದೆಲ್ಲ ಆಗೋದು ಬೇಡ ಅಜ್ಜಿ. ಅಮೃತ ಅಂತ ಅನ್ಕೊಂಡಿರೋದು ವಿಷ ಆಗ್ಬಿಟ್ರೆ ಎಷ್ಟು ನೋವಾಗುತ್ತೆ ಹೇಳಿ. ನನ್ನ ಮದ್ವೆಯಿಂದ ಖುಷಿಯಾಗಿರೋ ಅಪ್ಪ ಮತ್ತೆ ನನ್ನ ಮದ್ವೆಯಿಂದ ದುಃಖ ಪಡೋದು ನನಗೆ ಬೇಡ ಅಜ್ಜಿ. ಅಜ್ಜಿ, ನಿಮಗೆ ದೇವ್ರ ಮೇಲೆ ನಂಬಿಕೆ ಇದೆ ಅಲ್ವಾ? ನೀವು ದೇವ್ರನ್ನ ಎಷ್ಟು ನಂಬ್ತಿರೋ ಅಷ್ಟೇ ನಂಬಿಕೆನ ನಾನು ನಮ್ಮ ಅಮ್ಮನ ಮೇಲೆ ಕೊಟ್ಟಿದ್ದೀನಿ.